ಅಣ್ಣ ಬಾರ ರಾಖಿ ಕಟ್ತೀನಿ. ಅಣ್ಣ ನಂಗೆ ಗಿಫ್ಟ್ ಏನು ಕೊಡಿಸ್ತೀಯಾ? ನಿಂಗೆ ಏನ್ ಬೇಕು ಕೇಳು, ಅದನ್ನೇ ಕೊಡಿಸ್ತೀನಿ. ಯಾಕ್ಲಿಕ್ಕಿದ ಶ್ರುತಿ ಮನೆಗೆ ಹೋಗಿ ಹಂಗೆ ವಾಪಸ್ ಬಂದ್ಬಿಟ್ಟೆ? ಯಾರು ಇರ್ಲಿಲ್ವಾ ಮನೆಯಲ್ಲಿ? ಯಾಕೆ ಹಂಗೆ ಬಂದೆ? ಏನಾಯ್ತು? ಮಮ್ಮಿ ಇರ್ಲಿಲ್ವಾ? ಯಾಕೆ ಹಿಂಗ್ ಸಪ್ಪು ಕೂತಿದ್ಯಾ? ಏನಿಲ್ಲ ಬಿಡು ಮಮ್ಮಿ. ಯಾಕೆ ಮಮ್ಮಿ ಏನಾರು ಅಂದ್ಲ? ಏನಿಲ್ಲ ಕಣಮ್ಮ. ಇಲ್ಲ ಯಾರು ಏನಾರು ಅಂದ್ರ ಹೇಳು. ಏನಿಲ್ಲ ಬಿಡಮ್ಮ. ಅಲ್ಲ ಮಮ್ಮಿ, ನನ್ಗೂ ಯಾರು ಅಣ್ಣನ ತಮ್ಮನ ಇದ್ದಿದ್ರೆ ಚೆನ್ನಾಗಿರೋದಲ್ವಾ? ಯಾಕೆ ಏನಾಯ್ತು ಅಂತ ಇವಾಗ? ಯಾಕ್ಲಿಕ್ಕಿದ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಣ್ಣ ತಮ್ಮ ಅಂತೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಹೇಳಮ್ಮ. ಅಲ್ಲ ಮಮ್ಮಿ, ನಾನು ಶ್ರುತಿ ಮಮ್ಮಿ ಮನೆಗೆ ಹೋಗಿದ್ನಲ್ಲ, ಅವಾಗ ಸೃಷ್ಟಿ ಹೋಗ್ಬಿಟ್ಟು ಶ್ರೇಯುಗ್ ರಾಖಿ ಕಟ್ತಿದ್ಲು. ಅವಾಗ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅದಕ್ಕೆ ಯಾಕೆ ಬೇಜಾರು? ನನ್ಗೂ ಅಣ್ಣನ ತಮ್ಮನ ಇದ್ದಿದ್ರೆ ಅವ್ರಿಗೆ ರಾಖಿ ಕಟ್ಬೋದಿತ್ತಲ್ವಮ್ಮ? ಶ್ರೇಯು ನಿನ್ ತಮ್ಮನೇ ತಾನೆ, ಅವನಿಗೂ ಕಟ್ಟು ಬಂದಿರಾಗ್ತಿರ್ಲಿಲ್ವಾ? ಅದೆಂಗಾಗುತ್ತೆ ಮಮ್ಮಿ? ಅವನೇ ನನ್ ಜೊತೆಲಿ ಹುಟ್ಟವನ, ನಿಮ್ ತಂಗಿ ಮಗ ಅಷ್ಟೇ. ನನಗೊಂದ್ ಸ್ವಂತ ತಮ್ಮ ಆಗಕ್ಕಾಗಲ್ಲ. ನಿಮಗೆ ಯಾಕೆ ಗಂಡ್ ಮಗು ಆಗ್ಲಿಲ್ಲ ಮಮ್ಮಿ? ಆಗಿದ್ರೆ ಅವನ್ಗೆ ಕಟ್ಬೋದಿತ್ತಾ? ಲಿಖಿತ ಏನೆಲ್ಲ ನಮ್ ಕೈಲಿರುತ್ತಾ? ದೇವ್ರು ಕೊಟ್ಟಿದ್ದು. ಗಂಡ್ ಮಗುನೇ ಬೇಕು ಹೆಣ್ಮಗುನೇ ಬೇಕು ಅನ್ನಕ್ಕಾಗುತ್ತಾ? ಮಕ್ಳು ಯಾವ್ದಾದ್ರೇನು ಮಕ್ಳು ಮಕ್ಳೇ, ಆಯ್ತಾ? ಈಗ ಶ್ರೇಯು ಬೇರೆ ಯಾರು ಅಲ್ಲ, ನನ್ ಸ್ವಂತ ತಂಗಿ ಮಗನೇ. ಅವನು ನಿಂಗ್ ಸ್ವಂತ ತಮ್ಮ ಇದ್ದಂಗೆನೆ. ನಾವು ಮನ್ಸಾರೆ ಯಾರನ್ನ ಅಣ್ಣ ತಮ್ಮ ಅಂತ ಅನ್ಕೊಂತೀವೋ ಅವ್ರು ಸ್ವಂತದವ್ರೆ ಅಂತಾನೆ ಅನ್ಕೋಬೇಕು. ಓ, ಹಾಗಾದ್ರೆ ಶ್ರೇಯು ನನ್ ಸ್ವಂತ ತಮ್ಮ ಆಗ್ಬಿಡ್ತಾನೆ. ಹ್ಞೂ ಲಿಖಿತ, ಶ್ರೇಯುನೇ ಅಲ್ಲ, ಬೇರೆ ಯಾರನ್ನೂ ನೀನ್ ಮನ್ಸಾರೆ ಅಣ್ಣ ತಮ್ಮ ಅಂತ ಅನ್ಕೊಂಡ್ರೆ ಅವ್ರು ನಿಂಗ್ ಅಣ್ಣ ತಮ್ಮನೆ. ಜೊತೆಲಿ ಹುಟ್ರೆ ಮಾತ್ರ ಅಣ್ಣ ತಮ್ಮ ಅಲ್ಲ. ಅವ್ರನ್ನ ನಾವ್ ಮನ್ಸಾರೆ ಅಣ್ಣ ತಮ್ಮ ಅಂತ ಅನ್ಕೊಂಡ್ರೆ ಅವ್ರು ನಮ್ಮ ಅಣ್ಣನೇ, ಇಲ್ಲ ನಮ್ ತಮ್ಮನೇ. ಅದನ್ನ ಫಸ್ಟ್ ಮೈಂಡಲ್ಲಿ ಇಟ್ಕೋ. ಜೊತೆಲೇ ಹುಟ್ಲೇಬೇಕಂತ ಏನಿಲ್ಲ. ಸರಿ ಬಿಡು, ಆಯ್ತು ಮಮ್ಮಿ, ನಾನು ಮಾತಾಡಿದ ತಪ್ಪಾಯ್ತು. ಸರಿ, ಅಲ್ಲ ಇದು ರಾಖಿ ತಗೋಬಾ, ಶ್ರೇಯು ಕಟ್ಟು ಬರುವಂತೆ. ಶ್ರೇಯು ಎಲ್ಲಾಯ್ತು ಮಮ್ಮಿ? ಬಾ ಕಟ್ಟು ಬಾ. ಇನ್ನೊಂದು ಜನ್ಮ ಅಂತ ಏನಾದ್ರೂ ಇದ್ರೆ ಆ ಬ್ರಹ್ಮನ ಹತ್ರ ಕೇಳ್ಕೊಂಡಲ್ಲ ಬರ್ಸ್ಕೊಂಡೇ ಬರ್ತೀನಿ, ನೀನೇ ನನ್ನ ತಮ್ಮ ಹುಟ್ಲಿ ಅಂತ.